ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಕೊನೆಗುರು ಗೃಹಲಕ್ಷ್ಮಿ 2 ತಿಂಗಳ ಹಣನ ನಾಮ ಇಟ್ಟಿರುವಂತ ಸರ್ಕಾರ ಈಗ ಸಾಕ್ಷಿ ಸಮೇತ ಸದನದಲ್ಲಿ ಎತ್ತಿ ಹಿಡಿತಾ ಇದ್ದಾರೆ ವಿಪಕ್ಷದವರು. ನಾವ್ ಅನ್ಕೊಂಡಿದೀವಿ ಬರ್ಬೇಕಾಗಿರೋದು ನಮಗೆ ಆಗಸ್ಟ್ ಸೆಪ್ಟೆಂಬರ್ದು ಬರಬೇಕು, ಅಕ್ಟೋಬರ್ದು ಇವಾಗ ಪೆಂಡಿಂಗ್ ಆಯ್ತು, ಅದು ಬೇರೆ ವಿಷಯ ಬಿಡಿ. ಮೇಜರ್ ಆಗಿ ಫೋಕಸ್ ಮಾಡ್ತಾ ಇದ್ದಿದ್ದೇನು ಹೇಳಿ ನಾವು 23 ಅದರಲ್ಲಿ ಕೆಲವೊಂದಷ್ಟು ಜನರಿಗೆ ಹಳೆ ಕಂತಿನ ಹಣನೇ ಬಂದಿಲ್ವಲ್ಲ. ಬಹುಶೇಕಡ ಜನರಿಗೆ ಸರ್ಕಾರ ಮೋಸ ಮಾಡಿದೆ. ಇದನ್ನ ಯಾವ ರೀತಿ ಮೋಸ ಮಾಡಿದೆ ಅಂತಾನು ನಿಮ್ಗೆ ಇವಾಗ ವರದಿನ ಹೇಳ್ತೀನಿ. ಸೊ ಸರ್ಕಾರ ನಮ್ಮೆಲ್ರಿಗೂ ಮೋಸ ಮಾಡಿದೆ. ಫೈನಲಿ ಗೊತ್ತಿಲ್ದಂಗೆ ಮೋಸ ಮಾಡಿರೋದು. ಸೊ ಅದು ಎದ್ದು ಕಾಣಿಸ್ತಾ ಇದೆ. ಅಂಡ್ ಇವಾಗ ಹಿಡ್ದಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಸದನದಲ್ಲಿ ಹಿಡ್ದಿದ್ದಾರೆ. ಅದಕ್ಕೆ ಅವರು ಕ್ಷಮೆ ಕೂಡ ಕೇಳಿದ್ದಾರೆ. ಎಲ್ಲಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಣ ಯಾವಾಗ ಬರುತ್ತೆ ಅನ್ನೋ ಕೇಳುವಂತ ಪ್ರಶ್ನೆಗಳಿಗೆ ಹಲವಾರು ಉತ್ತರಗಳು ಬರ್ತಾ ಇದೆ, ಅದ್ರ ಬಗ್ಗೆನೂ ಹೇಳ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕು ಆದ್ರೆ ಬರಲ್ಲ. ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ಗೃಹಲಕ್ಷ್ಮಿ ನಿಮ್ಮ ಖಾತೆಗಳಿಗೆ ಜಮಾ ಆಗಿಲ್ಲ. ಸೊ ಇದನ್ನ ಯಾವ ರೀತಿ ವಿಪಕ್ಷದವರು ಹಿಡಿದಿದ್ದಾರೆ ಅಂತ ಅಂದ್ರೆ, ಎಲ್ಲರೂ ನಾವೆಲ್ಲ ಏನ್ ಮಾಡ್ತೀವಿ, ಹಣ ಈ ತಿಂಗಳು ಬಂತು ಹೋಗ್ಲಿ ಬಿಡಿ ಅಂತ ಅನ್ಕೊಂಡು ನಾವೇನ್ ಮಾಡ್ತೀವಿ, DBT ಸ್ಟೇಟಸ್ನ ಕೆಲವೊಂದಷ್ಟು ಜನ ಚೆಕ್ ಮಾಡೋದಿಲ್ಲ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ, ಬಂತಲ್ಲ ಬಿಡು ಅಂತ ಹೇಳಿ. ಇಲ್ಲಾಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ವಿಡಿಯೋಸ್ಗಳಿಗೆ ವೆಯ್ಟ್ ಮಾಡ್ತಾರೆ, ತರದ ಏನಾದ್ರು ಅಪ್ಡೇಟ್ಸ್ ಕೊಡ್ತಾರೆ, ಅದ್ರ ಮೇಲೂ ಕೆಲವೊಂದಷ್ಟು ಜನ ಡಿಪೆಂಡ್ ಆಗಿರ್ತಾರೆ. ಕೆಲವೊಂದಷ್ಟು ಜನಕ್ಕೆ ಗೊತ್ತಿರೋದಿಲ್ಲ, ಬಂದಾಗ ಬರ್ಲಿ ಬಿಡು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿರೋರೊಂದಷ್ಟು ಜನನೂ ಕೂಡ ಇರ್ತಾರೆ. ಆದ್ರೆ DBT ಸ್ಟೇಟಸ್ನ ಕರೆಕ್ಟಾಗಿ ಚೆಕ್ ಮಾಡಿರೋರಿಗೆ ಗೊತ್ತಾಗಿರುತ್ತೆ 2 ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಈಗ 2025 ಕೊನೆಯಲ್ಲಿ ಇದೀವಿ, ಮುಗಿದೋಗ್ತಾ ಇದೆ. ಈಗ ಲಿಸ್ಟ್ ಅಲ್ಲಿ ಬಂದಿರೋದು ಫೆಬ್ರವರಿ ಮಾರ್ಚ್ದು ಹಣನೇ ರಿಲೀಸ್ ಆಗಿಲ್ಲ ಅಂತ. ಇನ್ನೊಂದು 2 ತಿಂಗಳು ಕಳೆದ್ರೆ 1 ವರ್ಷ ಆಗೋಗ್ಬಿಡುತ್ತೆ ಫೆಬ್ರವರಿಗೆ. ಸೊ 2025 ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಜಮಾನೆ ಆಗಿಲ್ಲ. ಸೊ ನಾಮ ಇಟ್ಟಿ ಸರ್ಕಾರ ಇವಾಗ ಇಲ್ಲಿ ತನಕನು ಕತೆಗಳನ್ನ ಪುರಾಣಗಳನ್ನ ಹೇಳ್ಕೊಂಡು ಬಂದಿರುವಂತದ್ದು. ಈಗ ಎಲ್ರಿಗೂ ಸತ್ಯ ಏನು ಅಂತ ಗೊತ್ತಾಗಿದೆ. ಹೆಂಗೆ ಅಂದ್ರೆ ಇವರು DBT ಮುಖಾಂತರ ಎಲ್ಲ ಒಂದು ಸ್ಟೇಟಸ್ಗಳನ್ನ ಚೆಕ್ ಮಾಡಿಕೊಂಡು ಇವ್ರ ಮುಂದೆ ವರದಿನ ಇಟ್ಟಿದ್ದಾರೆ. ವರದಿನ ಇಟ್ಟಿದ್ದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಸದನದಲ್ಲಿ ಪ್ರಶ್ನೆ ಮಾಡಿದ್ದಾರೆ. 2 ತಿಂಗಳ ಹಣನ ನೀವು ಕೊಟ್ಟಿಲ್ವಂತೆ, ಬಂದಿಲ್ಲ, ನೀವು ಯಾಕೆ ಇಷ್ಟೊಂದು ಸುಳ್ಳುಗಳನ್ನ ಹೇಳ್ತೀರಾ, ಮಹಿಳೆಯರಿಗೆ ತೊಂದರೆ ಆಗ್ತಿದೆ ನಿಮ್ಮಿಂದ. ಯಾಕಂದ್ರೆ ಕಮಿಟ್ಮೆಂಟ್ ಮಾಡಿರೋರು ಇವರೇನೆ. ಸೊ ಮಹಿಳೆಯರು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಮಹಿಳೆಯರದು ತಪ್ಪು ಅಂತ ಹೇಳಕ್ಕಾಗಲ್ಲ. ಇವರು ಹಣ ಕೊಡ್ತೀವಿ ಅಂತ ಹೇಳಿದಕ್ಕೆ ಮಹಿಳೆಯರು ಕಮಿಟ್ಮೆಂಟ್ ಮಾಡ್ಕೊಂಡಿರೋದು. ಸೊ ಇದು ಬೇಸಿಕಲಿ ಸರ್ಕಾರದೇ ತಪ್ಪು. ಆಸೆ ಹುಟ್ಟಿಸ್ಬಿಟ್ಟು ಆಸೆ ಮೋಸ ಮಾಡ್ತಾ ಇದ್ದಾರೆ ಸರ್ಕಾರದವರು. ಫಸ್ಟ್ ಇವ್ರು ಈ ತರ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಂಡು DBT ವರದಿನ ಇಟ್ಟಿದ್ದಾರೆ ಮುಂದೆ ಸ್ಪೀಕರ್ ಮುಂದೆ. ಹಾಗಾಗಿ ಕ್ರಾಸ್ ಚೆಕ್ ಮಾಡಿದಾಗ ಸಿಗಾಕೊಂಡಿದ್ದಾರೆ 2 ಕಂತಿನ ಹಣ ಬಂದಿಲ್ಲ ಅಂತ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಡಮ್ ಅವ್ರು ಏನ್ ಸ್ಟೇಟ್ಮೆಂಟ್ ನ ಕೊಡ್ಬೇಕು, ನಂಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ, ನನಗೆ ಒಂದಿನ ಟೈಮ್ ಕೊಡಿ, ನಾನು ಅದ್ರ ಬಗ್ಗೆ ಕ್ಲಾರಿಟಿನ ತಗೊಂಡು ನಿಮ್ಗೆ ಅದ್ರ ಬಗ್ಗೆ ನಾನು ಹೇಳ್ತೀನಿ. ನಾವಂತೂ ಎಲ್ಲ ಕಂತಿನ ಹಣನೂ ಹಾಕ್ಬಿಟ್ಟಿದೀವಿ, ಯಾವ್ದು ಪೆಂಡಿಂಗ್ ಇಲ್ಲ. ಈ ತರ ಎಲ್ಲ ಸುಳ್ಳು ವರದಿನ ನೀವುಗಳು ಸೃಷ್ಟಿ ಮಾಡಬೇಡಿ, ನಿಮ್ಗೆ ನಮ್ ಕಂಡ್ರೆ ಆಗಲ್ಲ, ನಮ್ಮ ಪಕ್ಷದವ್ರ ಕಂಡ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಕತೆ ಎಲ್ಲ ತಿರುಗಿಸ್ಬಿಟ್ಟು, ಗೊತ್ತಲ್ಲ ಅದು ವಾದ ವಿವಾದಗಳು ಇರ್ತವೆ, ಕತೆ ಎಲ್ಲ ತಿರುಗಿಸ್ಬಿಟ್ಟು ಸುಳ್ಳು ವರದಿನ ಹೇಳ್ಬೇಡಿ ಅಂತಲ್ಲ ಏನೇನೋ ಕತೆಗಳಾಗಿ ಒಂದಿನ ಟೈಮ್ ಕೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಸರಿ, ಒಂದಿನ ಟೈಮ್ ತಗೊಂಡು ನೆಕ್ಸ್ಟ್ ಡೇ ಅವರು ರಿಪೋರ್ಟ್ನ ಸಬ್ಮಿಟ್ ಮಾಡಲೇಬೇಕಾಗತ್ತೆ. ಅಂಡ್ ಇಲ್ಲಿ ಇನ್ನೊಂದು ವಿಚಾರನ ನಾವು ಗಮನಿಸೋಣ. ಈ ವರ್ಷದ ಬಿಗಿನಿಂಗ್ ಇಂದಾನು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡ್ಕೋತಾನೆ ಬಂದಿದ್ದಾರೆ, ಕರೆಕ್ಟ್ ಅಲ್ವಾ? ತಿಂಗಳಿಗೆ ಲಕ್ಷ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಅಂಡ್ BPL ಇಂದ APLಗೂ ವರ್ಗಾವಣೆ ಮಾಡ್ತಾ ಇರೋದ್ರ ಬಗ್ಗೆನೂ ನಮಗೆ ವಿಷಯ ಗೊತ್ತಿದೆ. ಇಲ್ಲಿ ಕೆಲವೊಂದಷ್ಟು ಜನರಿಗೆ ಹಣ ಬಂದಿಲ್ಲ. ಅದು ಏನು, ಫೆಬ್ರವರಿ ಮಾರ್ಚ್ ತಿಂಗಳು ಹಣ ಬಂದಿಲ್ಲ. ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಶುರು ಮಾಡಿರೋದು ಯಾವಾಗ, ಆಕ್ಚುಲಿ ಹೋದ ವರ್ಷ ನವೆಂಬರ್ ಇಂದನೇ ಎಂಡಿಂದನೇ ಶುರುವಾಗಿತ್ತು, ಲಾಸ್ಟ್ ಇಯರ್ ಎಂಡಿಂದ ಶುರುವಾಗಿತ್ತು. ಸೊ ಕಂಟಿನ್ಯೂಸ್ ಆಗಿ ಆಗ್ತಾ ಇತ್ತು. ಜಾನ್ವರಿಯಿಂದ ಇನ್ನೂ ಸ್ವಲ್ಪ ಜಾಸ್ತಿ ಆಗೋದಕ್ಕೆ ಶುರುವಾಯಿತು ರೇಷನ್ ಕಾರ್ಡು ಕ್ಯಾನ್ಸಲೇಷನ್ ಆಗಕ್ಕೆ. ನಿಮ್ಗೆ ಗೊತ್ತಿರೋ ಹಾಗೆ ಜೂನ್ ಜುಲೈ ತಿಂಗಳು ಬರೋಷ್ಟೊತ್ತಿಗೆ ಸುಮಾರು 8 ಲಕ್ಷ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ವರದಿ ಕೂಡ ಬಂದಿತ್ತು ನಮಗೆ. ಅಂತ ಶಾರ್ಟ್ ಟೈಮಲ್ಲಿ, ಅಂದ್ರೆ 6 ತಿಂಗಳು ಶಾರ್ಟ್ ಟೈಮೇ ಸರ್ಕಾರಕ್ಕೆ. ಸೊ ಅಂತ ಶಾರ್ಟೆಸ್ಟ್ ಪೀರಿಯಡ್ ಅಲ್ಲಿ ನೀವು 8 ಲಕ್ಷ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದೀರಾ ಅಂತ ಅಂದ್ರೆ ಇಲ್ಲಿ ತೊಂದರೆ ಏನಾಯ್ತು, ಫೆಬ್ರವರಿ ಮಾರ್ಚ್ ಅಲ್ಲಿ ಬರ್ಬೇಕಾಗಿದ್ದಂತ ಹಣ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲೇಷನ್ ಆಗಿದ ಕಾರಣ ಇಲ್ಲಿ ಗೃಹಲಕ್ಷ್ಮಿ ಹಣನು ನಿಮ್ಗೆ ಕಟ್ಟಾಗಿದೆ. ಓಕೆನಾ? ಇಲ್ಲೇನಾಗಿದೆ, ಅರ್ಹರ್ದು ಕಾರ್ಡು ಕಟ್ಟಾಗಿದೆ, ಅರ್ಹರ್ ಇಲ್ದೇ ಇರೋರ್ ಕಾರ್ಡು ಕ್ಯಾನ್ಸಲೇಷನ್ ಆಗಿದೆ. ಕಟ್ಟಂದ್ರೆ ಕ್ಯಾನ್ಸಲೇಷನ್ ಆಗಿದೆ ಅಂತ ಅರ್ಥ. ಸೊ ಎಲ್ಲಾರ್ದು ಒಂದೇ ಸಮಯ ಏನ್ ಮಾಡಿದ್ದಾರೆ, ಎಲ್ಲಾನು ಮಿಕ್ಸ್ ಮಾಡ್ಬಿಟ್ಟು ಗೊಂಜಲ ಮಾಡ್ಬಿಟ್ಟು ಈಗ ಕೆಲವೊಂದಷ್ಟು ಜನರಿಗೆ ಇಲ್ಲಿ ಏಮಾರಿಸಿರೋದು ನೀಟಾಗಿ ಕಾಣಿಸ್ತಾ ಇದೆ. ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಲ್ಲ, ಹಾಗಾಗಿ ನಿಮ್ಗೆ ಹಣ ಬರ್ತಾ ಇಲ್ಲ. ಇವಾಗ ನಮ್ಮನ್ನ ನೀವು ಪ್ರಶ್ನೆ ಮಾಡಿದ್ರು ನಾವ್ ಹೇಳ್ತೀವಿ ಇವಾಗ 23, 20, ಇನ್ನ 20, 21ನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ
ನಾವು ಪ್ರತಿ ಸತಿ ಹೇಳೋದೇನು ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲೇಷನ್ ಆಗಿದೆ, ಹಾಗಾಗಿ ಹಣ ಬಂದಿಲ್ಲ ಅಂತಾನೆ ನಾವು ನಿಮಗೆ ಹೇಳೋದು. ಇದು ಇನ್ ಜನರಲ್ ಬಂದು, ಯಾಕಂದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ. ಬಟ್ ಇದೇ ಸರ್ಕಾರ ಇದನ್ನ ಮಿಸ್ಯೂಸ್ ಮಾಡ್ಕೊಂಡಿದೆ. ಸೊ ಏನ್ ಮಾಡ್ತು, ಕೆಲವೊಂದಷ್ಟು ಜನರಿಗೆ ಹಣ ಕೊಟ್ಬಿಟ್ಟು ಸುಮ್ಮನಾಗ್ಬಿಟ್ಟು ಕೆಲವೊಂದಷ್ಟು ಜನರಿಗೆ ಹಣನ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಆಕ್ಚುಲಿ ಅವರು BPL ಕಾರ್ಡ್ ಹೋಲ್ಡರ್ಸ್, ಅವರಿಗೆಲ್ಲಾನು ಕರೆಕ್ಟಾಗಿ ಯೋಜನೆಗಳ ಹಣ ಬರ್ತಾ ಇತ್ತು. ಆದ್ರೆ ಸರ್ಕಾರ ಏನ್ ಮಾಡ್ತು, ನಾಮನ ಇಡ್ತು. ಈ ಕ್ಯಾನ್ಸಲೇಷನ್ ಅನ್ನೋ ಹೆಸರಲ್ಲಿ ಗೃಹಲಕ್ಷ್ಮಿಗೆ 2 ತಿಂಗಳು ಹಣನೂ ಸಮೇತ ಕಾಗೆ ಹಾರಿಸ್ಬಿಟ್ಟು ಅದನ್ನ ಮರ್ತೋಗಿ ಜನನು ತಲೆ ಕೆಡ್ಸ್ಕೊಳ್ಳಿ, ಇವಾಗ ಬರೋದ್ ಬರ್ಲಿ ಅನ್ನೋ ಅಷ್ಟು ತಲೆ ಆಗೋಗಿದೆ ಮಹಿಳೆಯರಿಗೆ. ಅವ್ರೇನ್ ಮಾಡಿದ್ರು, ಬರೋದ್ ಬರ್ಲಿ 23ನೇ ಕಂತಿನ ಹಣದ ಬಗ್ಗೆ ನಾವು ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಮರ್ತು ಬಿಟ್ರು. ಸರ್ಕಾರಕ್ಕೂ ಅದೇ ಬೇಕಾಗಿತ್ತು ಅಂತಾನೂ ಕಾಣಿಸ್ತಾ ಇದೆ. ಸೊ ಫೈನಲಿ ಇವಾಗ ಈ ತರ ಒಂದು ನಾಟಕದ ಒಂದು ವಿಚಾರಗಳು ಆಚೆ ಬಂದಿರುವಂಥದ್ದು. ಸೊ ಥ್ಯಾಂಕ್ಫುಲಿ ಇದು ಒಳ್ಳೇದು ಕೆಟ್ಟದು ಅನ್ನೋದು ಪ್ರಶ್ನೆ ಅಲ್ಲ, ಇದನ್ನ ಆಚೆ ತಂದಿರೋದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಬಿಕಾಸ್ ಇವಾಗ ನಾವಾಗ್ಲಿ ನೀವಾಗ್ಲಿ ನಾವೇನು ಕುತ್ಕೊಂಡು DBT ಮುಖಾಂತರ ಏನು ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನ ಚೆಕ್ ಮಾಡ್ತೀವಿ. ಇವಾಗ ಯಾರು ಬ್ಯಾಂಕ್ ಸ್ಟೇಟ್ಮೆಂಟ್ ಚೆಕ್ ಮಾಡಲ್ಲ, ಪಾಸ್ಬುಕ್ ಎಂಟ್ರಿ ಮಾಡಿಸಲ್ಲ, ಎಲ್ಲ ಡಿಜಿಟಲೈಸ್ ಆಗಿರೋದ್ರಿಂದ ಬಿಟಾಕು ಅಂತ ಅನ್ಕೊಂಡು ಬೇಕಾದಾಗ ಸ್ಟೇಟ್ಮೆಂಟ್ ಏನಕ್ಕೋ ಟ್ಯಾಕ್ಸ್ ಫೈಲ್ ಮಾಡೋಕ್ಕೋ ಅಥವಾ ಏನಕ್ಕೋದ್ರೂ ಕೊಡೋಕ್ಕೋ ಡಾಕ್ಯುಮೆಂಟ್ಸ್ ಕೊಡೋಕ್ಕೆ ಬ್ಯಾಂಕ್ ಸ್ಟೇಟ್ಮೆಂಟ್ ನೋಡ್ತೀವಿ ಹೊರತು ನಾವೇನು ದಿನ ಕುತ್ಕೊಂಡು ಚೆಕ್ ಮಾಡಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನ. ಏನಾದರೂ ಇದ್ರೆ ಫೋನ್ ಪೇಲೋ ಗೂಗಲ್ ಪೇಲೋ ಹೋಗಿ ಬ್ಯಾಲೆನ್ಸ್ ಚೆಕ್ ಮಾಡ್ಕೋತೀವಿ ಹೊರತು ಟ್ರಾನ್ಸಾಕ್ಷನ್ಸ್ನ ಚೆಕ್ ಮಾಡೋದು ನಾವು ಮರ್ತು ಬಿಟ್ಟಿದ್ದೀವಿ, ಎಲ್ಲ ಡಿಜಿಟಲೈಸ್ ಆಗಿರೋದ್ರಿಂದ. ಮೊದಲಾದ್ರೆ ಬ್ಯಾಂಕಲ್ಲಿ ಹೋಗಿ ನಿಂತ್ಕೋತಿದ್ವಿ, ಪಾಸ್ಬುಕ್ ಎಂಟ್ರಿ ಮಾಡಿಸ್ತಿದ್ವಿ, ಅದು ಖಾಲಿ ಆದ್ಮೇಲೆ ಇನ್ನೊಂದು ಇಸ್ಕೊಂತಿದ್ವಿ, ಎಲ್ಲ ಎಂಟ್ರಿ ಮಾಡಿಸ್ತಿದ್ವಿ. ಈಗ ಯಾರು ಮಾಡಲ್ಲ, ತಾಳ್ಮೆ ಇಲ್ಲ. ಅದೇ ರೀತಿ DBT ಸ್ಟೇಟಸ್ನು ಸಮೇತ ಚೆಕ್ ಮಾಡೋಕ್ಕೆ ನಮ್ಮ ಜನಕ್ಕೆ ತಾಳ್ಮೆ ಇಲ್ಲ. ಇದನ್ನ ಸರ್ಕಾರ ಏನ್ ಮಾಡ್ತು, ಮಿಸ್ಯೂಸ್ ಮಾಡಿಕೊಂಡು ಈ ರೀತಿ ಮಾಡಿರುವಂಥದ್ದು ಎದ್ದಿ ಕಾಣಿಸ್ತಾ ಇದೆ. ಸೊ ನಮಗೆ ಬರಬೇಕಾಗಿದೆ 2 ಕಂತಿನ ಹಣನ ಮೋಸ ಮಾಡಿದ್ರು. ಅಂಡ್ ಇದೇ ವಿಚಾರವಾಗಿ ಇಷ್ಟೆಲ್ಲ ಪ್ರೂಫ್ನ ಇಟ್ಟ ಮೇಲೆ ಸ್ಪೀಕರ್ ಮುಂದೆ ನೆಕ್ಸ್ಟ್ ಡೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೌದು ನಮ್ಮ ಕಡೆಯಿಂದ ತಪ್ಪಾಗಿದೆ, ಕ್ಷಮೆ ಇರಲಿ ಅಂತ ಕೂಡ ಓಪನ್ ಆಗಿ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಕಡೆ ಗೃಹಲಕ್ಷ್ಮಿ ಹಣ ಇವತ್ತು 23 ಬಂದಿಲ್ಲ, 22ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಡಮ್ ಅವರು ಹೋಗಿ ಸಿದ್ದರಾಮಯ್ಯ ಅವ್ರಿಗೆ ಹೇಳಬೇಕು, ಚೀಫ್ ಮಿನಿಸ್ಟ್ರಿಗೆ ಇನ್ಫಾರ್ಮ್ ಮಾಡ್ಬೇಕು, ಈ ಥರ ಆಗಿದೆ ಪರಿಸ್ಥಿತಿ ಹಿಂಗಿದೆ ಅಂತ. ಅವ್ರನ್ನ ಕೇಳಿದ್ರೆ ಹೌದಾ ನನಗೆ ಗೊತ್ತೇ ಇಲ್ಲ, ನನಗೆ ಬಂದಿರೋದೇ ಗೊತ್ತಿಲ್ಲ, ಹಾಕಿದೀವಿ ಅಂತಾನೆ ಅನ್ಕೊಂಡಿದೀವಿ ಅಂತ ಮಿನಿಸ್ಟರ್ ಆಗಿರೋ ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಮಗೆ ಗೊತ್ತೇ ಇಲ್ಲ, ನಾವೆಲ್ಲ ಹಣ ಹಾಕ್ಬಿಟ್ಟಿದೀವಿ, ನಾವು ಕರೆಕ್ಟಾಗಿ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿ ಇಷ್ಟಿಷ್ಟುದ್ದ ಕತೆ ಪುರಾಣನ ಹೇಳ್ತಾರೆ. ಇಲ್ಲಿ ಇವ್ರ ಮಾತ್ರನೇ ಕೋಆರ್ಡಿನೇಷನ್ ಇಲ್ಲ. ಈಗ ಹಿಡ್ದಿರೋ ಕಾರಣ ಇವರು ಇವಾಗ ನಾವಿದನ್ನ ಸಾರ್ಟ್ ಔಟ್ ಮಾಡ್ತೀವಿ, ಯಾರ್ಯಾರ ಕಂತೆಗೆ ಹಣ ಬಂದಿಲ್ಲ, ಇನ್ನೂ ಯಾರ್ಯಾರ ಖಾತೆಗೆ ಬಂದಿಲ್ಲ, ನಾವು ಅದನ್ನ ಕ್ರಾಸ್ ವೆರಿಫೈ ಮಾಡಿಬಿಟ್ಟು 2 ಕಂತಿನ ಹಣ ಏನು ಕೊಡಬೇಕೋ ಅದನ್ನ ನಾವು ಹಾಕ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇವಾಗ ಬರ್ಬೇಕಾಗಿರೋ 23ನೇ ಕಂತಿನ ಹಣದ ಬಗ್ಗೆ ಇವರು ಕಟ್ ಡೌನ್ ಮಾಡ್ತಾರಾ, ಇದಕ್ಕೆ ಟೈಮ್ ತಗೋತಾರ, ಇಲ್ಲ ಅಂದ್ರೆ ಇದನ್ನ ಹಾಕ್ತಾರ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಅಂತೂ ಇಲ್ಲ. ಸೊ ಇವಾಗ 2 ಕಂತಿನ ಹಣ ಎಷ್ಟು ಜನಕ್ಕೆ ಬಂದಿದೆ, ಎಷ್ಟು ಜನಕ್ಕೆ ಬಂದಿಲ್ಲ ಅನ್ನೋದನ್ನ ನೀವುಗಳು ಕಮೆಂಟ್ ಅಲ್ಲಿ ತಿಳಿಸಿ. ನಿಮಗೂ ಮೋಸ ಆಗಿದೆ, ಫೆಬ್ರವರಿ ಮಾರ್ಚ್ ಕಂತಿನ ಹಣ ಬಂದಿಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ಹಾಕಿ ಯಾವ ಜಿಲ್ಲೆಯವರು ನೀವು ಅಂತ. ಇಫ್ ಇನ್ ಕೇಸ್ ಬಂದಿದ್ರು ಹಾಕಿ ಯಾವ ಜಿಲ್ಲೆಯವರು ಬಂದಿದ್ಯಾ ಅಂತ ಹೇಳ್ಬಿಟ್ಟು. ನೀವು ಫಸ್ಟ್ ಕೆಲಸ ಏನ್ ಮಾಡ್ತೀರಾ, ಹೋಗಿ DBT ಸ್ಟೇಟಸ್ ನ ಚೆಕ್ ಮಾಡಿ, ಅಲ್ಲಿ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ, ಡೇಟ್ ಅಲ್ಲಿ ವ್ಯತ್ಯಾಸಗಳು ಗೊತ್ತಾಗುತ್ತೆ. ಯಾರೆಲ್ಲ DBTನ ಇಷ್ಟು ದಿನ ನೆಗ್ಲೆಕ್ಟ್ ಮಾಡ್ತಾ ಇದ್ರಿ ಸ್ವಲ್ಪ ಹೋಗಿ ಚೆಕ್ ಮಾಡಿ, ನಿಮಗೆ ಎಷ್ಟು ತಿಂಗಳ ಹಣ ಬಂದಿದೆ ಅಂತ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಇದರಿಂದ ನಿಮಗೂ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ಬಂದಿರೋರು ಕಮೆಂಟ್ ಹಾಕಿ, ಬಂದಿಲ್ದಿರೋರು ಕಮೆಂಟ್ ಹಾಕಿ, ಓಕೆನಾ, ಮಿಸ್ ಮಾಡಬೇಡಿ. ಸೊ ಇದಾದ್ಮೇಲೆ ಈಗ ಸಾರಿ ಆಯಿತು, ನಾವು ಅದನ್ನ ಸರಿಪಡಿಸ್ತೀವಿ, ಎಲ್ಲರನ್ನೂ ಕ್ರಾಸ್ ಚೆಕ್ ಮಾಡಿಬಿಟ್ಟು ಹಣನ ನಾವು ಹಂಚಿಕೆ ಮಾಡೋದಕ್ಕೆ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟೇ ಸ್ಟೇಟ್ಮೆಂಟ್ ಕೊಟ್ಟರು ಹೊರತು ವಿಪಕ್ಷದವರು ಕೇಳ್ತಾರೆ, 1000 ಪ್ರಶ್ನೆ ಕೇಳ್ತಾರೆ, ಅದಿಲ್ಲ ಇದಿಲ್ಲ, ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ, ಯಾವುದಕ್ಕೂ ಉತ್ತರ ಕೊಡಲ್ಲ. ಹೇಳ್ತಾರೆ, ಕುತ್ಕೋತಾರೆ, ಹೋಗ್ತಾರೆ, ಕಿರ್ಚಾಡ್ತಾರೆ, ಮೀಡಿಯಾಗಳ ಮುಂದೆ ಬರ್ತಾರೆ, ಅದು ಇದು ಅಂತ ಹೇಳಿ ಬಿಲ್ಡಪ್ ಕೊಡ್ತಾರೆ. ಬಟ್ ಇಲ್ಲಿ ತೊಂದರೆ ಆಗಿರೋದು ಯಾರಿಗೆ, ಜನಸಾಮಾನ್ಯರಿಗೆ. ಸರ್ಕಾರನೇ ಎಲ್ಲ ಯೋಜನೆಗಳ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಬಿಟ್ಟು ಈ ಥರ ಮೋಸ ಮಾಡೋದು ಎಷ್ಟು ಸರಿ ಅನ್ನಿಸ್ತು, ನಿಮಗೆ ಎಷ್ಟು ಸರಿ ಅನ್ನಿಸ್ತು ಅದನ್ನು ಕಮೆಂಟ್ ಹಾಕಿ. ಒಂಥರ ನಾಟಕೀಯವಾಗಿರುವಂಥ ಸರ್ಕಾರ ಅಂತ ಅನಿಸ್ತಾ ಇದೆ. BJP, ಕಾಂಗ್ರೆಸ್ಸು, ಜನತಾದಳ ಯಾವುದು ಬೇಕಾದರೂ ಆಗಿರ್ಬೋದು, ಅದು ನಮಗೆ ಮ್ಯಾಟ್ರ್ ಆಗೋದಿಲ್ಲ. ಹೇಳಿರೋದ ಹಾಗೆ ಮಾಡಬೇಕು, ಮಾಡದೇ ಇಲ್ದಿರೋದು ಫಸ್ಟ್ ಪ್ರಾಬ್ಲಮ್ಮು, ಅದರಲ್ಲಿ ಇವಾಗ ಮೋಸ ಮಾಡಿರೋದು ಇನ್ನೊಂದು ಪ್ರಾಬ್ಲಮ್ಮು. ಸೊ ಅವ್ರ ಗುಂಡಿ ಅವ್ರು ತೋಡ್ಕೊತಾ ಇದ್ದಾರೆ. ಮುಂದಿನ ಸತಿ ಎಲೆಕ್ಷನ್ ಅಂತ ಬಂದಾಗ ಜನ 1000 ಸತಿ ಯೋಚನೆ ಮಾಡ್ತಾರೆ, ಓಕೆನಾ. ಒಬ್ರಿಬ್ರಿಗೆ ಹೆಲ್ಪ್ ಆಗಿರ್ಬೋದು, ಇಲ್ಲ ಅಂತಲೂ ನಾನು ಹೇಳ್ತೀನಿ, ಹೆಲ್ಪ್ ಆಗಿದೆ ಎಲ್ಲರಿಗೂ. ಬಟ್ ಮೋಸ ಮಾಡಿ ಈ ಥರ ಮಾಡೋದು ತುಂಬ ತಪ್ಪು ಅನಿಸುತ್ತೆ. ಇವಾಗ 5.5 ಕೋಟಿ ದುಡ್ಡನ್ನ ವಂಚನೆ ಮಾಡಿದ್ದೀರಾ ಅಂತ ಕೂಡ ಕೆಲವೊಂದಷ್ಟು ವರದಿಗಳು ಬರ್ತಾ ಇದೆ. ವಿಪಕ್ಷದವರು ಸಲ್ಲಿಸ್ತಾ ಇರೋದು, ಫಂಡ್ ರಿಲೀಸ್ ಮಾಡಿಸ್ಕೋತೀರಾ, ಆ ಫಂಡನ್ನ ನೀವು ಗೃಹಲಕ್ಷ್ಮಿ ಹಣಕ್ಕೆ ಕೊಡ್ತಾ ಇಲ್ಲ, ಅದನ್ನ ಬೇರೆ ರೀತಿ ಮಿಸ್ಯೂಸ್ ಮಾಡ್ತಾ ಇದ್ದೀರಾ, ಬೇರೆ ಯೋಜನೆಗಳಿಗೆ ನೀವು ಅದನ್ನು ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಕೊಡಬೇಕಾಗಿರೋದನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಇನ್ನೊಂದಷ್ಟು ವರದಿಗಳನ್ನ ಇಡ್ತಾನೆ ಇದ್ದಾರೆ. ದಿನನಿತ್ಯ ಅವ್ರದ್ದು ಜಗಳ ನಡೀತಾ ಇದೆ. ಬಟ್ ಈಗ ನಮಗೆ ಆಗಿರೋ ಮೋಸ
ಸರಿಪಡಿಸ್ಬೇಕು ಅಷ್ಟೇ ನಾವು ಕೇಳೋದು. ಈಗ 23ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಮಾತ್ರ ಬಾಯ್ ಬಿಡಲ್ಲ. ಇವಾಗ ಯಾಕಂದ್ರೆ ಇವಾಗ ಇನ್ನೂ 2 ತಿಂಗಳದ್ದು ಪ್ರಾಬ್ಲಮ್ ಆಗಿ ಕೂತಿದೆಯಲ್ಲ, ಇದನ್ನ ಸಾರ್ಟ್ ಮಾಡ್ತಾರಾ ಇಲ್ವಾ, ಇದನ್ನ ಸಾರ್ಟ್ ಔಟ್ ಮಾಡ್ತಾರಾ ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ, ದುಡ್ಡು ಬಂದರೆ 25ನೇ ತಾರೀಕಿನ ಒಳಗೆ ಬರುತ್ತೆ, ಅಂದರೆ ಈ ಡಿಸೆಂಬರ್ 25ನೇ ತಾರೀಕಿನ ಒಳಗೆ. ಇಲ್ಲಾಂದರೆ ನಿಮ್ಗೆ ಯಾಕಂತೂ ಹಣನೂ ರಿಸೀವ್ ಆಗಲ್ಲ ಅಂತ ನಾನು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದೀನಿ ನಿಮಗೆ. ಸೊ ಇವಾಗ ಈ ಸದನ ನಡೀತಾ ಇದೆ, ಚಳಿಗಾಲದ ಅಧಿವೇಶನ ಅಂತ ಹೇಳ್ಬಿಟ್ಟು ಅದು ನಡೆಯುತ್ತೆ, ಪ್ರತಿ ವರ್ಷ ನಡೆಯುತ್ತೆ. ಈ ಅಧಿವೇಶನದಲ್ಲಿ ಇಷ್ಟೊಂದು ವಿಚಾರಗಳ ಬಗ್ಗೆ ನಮಗೆ ಇವಾಗ ಬರ್ತಾ ಇರುವಂಥ ಮಾಹಿತಿಗಳು, ಇಷ್ಟೊಂದು ಮೋಸ, ಇಷ್ಟೊಂದು ವಂಚನೆ ಮಾಡ್ತಾ ಇದೆ ಸರ್ಕಾರ. ಎಂಡ್ ಆಫ್ ದ ಡೇ ಸಫರ್ ಆಗ್ತಾ ಇರೋದು ನಮ್ಮಂಥ ಕಾಮನ್ ಪಬ್ಲಿಕ್ಸ್. ನಿಮಗೆ ಏನು ಅನ್ನಿಸ್ತು, ಅನಿಸಿಕೆ, ಈ ಥರ ಮಾಡಿದ್ದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಸದ್ಯಕ್ಕೆ ಹಣ ಬರುತ್ತೆ ಅನ್ನೋದನ್ನು ತಲೆಯಿಂದ ತೆಗೆದಾಕಿ ನಿಮ್ಮ ಕೆಲಸಗಳನ್ನ ಮಾಡಿ, ಹಣ ಬಂದಾಗ ಖಂಡಿತ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಹುಷಾರಾಗಿರಿ. ನಾನು ಹೇಳಿರೋ ಹಾಗೆ DBT ಸ್ಟೇಟಸ್ನ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಫಸ್ಟ್, ಸರಿನಾ? ನೆಕ್ಸ್ಟ್ ಏನು ಅಪ್ಡೇಟ್ಸ್ ಇದ್ರು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಂತ ಭಾವಿಸ್ತಾ ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.